ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. 2025 ಸೆಪ್ಟೆಂಬರ್ 1ರಂದು ಚೀನಾದ ತಿಯಾನ್ಜಿನ್ನಲ್ಲಿ ನಡೆದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂದರೆ SCO ಸಮಾವೇಶದಲ್ಲಿ ಭಾರತದ ಪ್ರಧಾನಮಂತ್ರಿಯೂ ಆದ ನರೇಂದ್ರ ಮೋದಿ ಅವರು ಅತ್ಯಂತ ಗಂಭೀರವಾಗಿ ಉಗ್ರವಾದದ ವಿಷಯವನ್ನು ಪ್ರಸ್ತಾಪಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭೀಕರ ಉಗ್ರ ದಾಳಿಯಲ್ಲಿ 26 ನಿರಪರಾಧಿ ಹಿಂದೂಗಳು ಪ್ರಾಣ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಮೋದಿ ಅವರು ಅದನ್ನು ಭಾರತ ಕಂಡ ಅತ್ಯಂತ ಕ್ರೂರ ಉಗ್ರ ಘಟನೆ ಎಂದು ವಿವರಿಸಿದರು. ಅವರು ಸ್ಪಷ್ಟವಾಗಿ ಈ ದಾಳಿ ಕೇವಲ ಭಾರತದ ಮೇಲೆ ಮಾಡಿದ ದಾಳಿಯಲ್ಲ, ಇದು ಮಾನವತೆಯ ಮೇಲಿನ ನೇರ ದಾಳಿ ಮತ್ತು SCO ಸದಸ್ಯ ರಾಷ್ಟ್ರಗಳು ಹೆಮ್ಮೆಯಿಂದ ಹೇಳಿಕೊಳ್ಳುವ ಶಾಂತಿ, ಸಹಬಾಳ್ವೆ ಮತ್ತು ಮಾನವೀಯ ಮೌಲ್ಯಗಳ ಮೇಲಿನ ಸವಾಲು ಎಂದರು. ಮೋದಿ ಅವರು ಕಳೆದ 4 ದಶಕಗಳಿಂದ ಭಾರತವು ನಿರಂತರವಾಗಿ ಉಗ್ರವಾದದ ನೋವನ್ನು ಅನುಭವಿಸುತ್ತಿದೆ. ಸಾವಿರಾರು ಜೀವಗಳನ್ನು ಕಳೆದುಕೊಂಡಿದೆ, ಅನೇಕ ಕುಟುಂಬಗಳು ಚೂರಾಗಿವೆ. ಅಭಿವೃದ್ಧಿ ಹೊಂದುತ್ತಿರುವ ಸಮಾಜಗಳಿಗೆ ಉಗ್ರವಾದ ಎಷ್ಟು ದೊಡ್ಡ ಅಡೆತಡೆ ಎಂದು ಅವರು ಹೈಲೈಟ್ ಮಾಡಿದರು. ಪ್ರಧಾನಮಂತ್ರಿಗಳ ಈ ಗಟ್ಟಿಯಾದ ಭಾಷಣವು ಉಗ್ರ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ಸಮ್ಮುಖದಲ್ಲೇ ನಡೆದದ್ದು ವಿಶೇಷವಾಗಿತ್ತು. ಉಗ್ರ ಪಾಕಿಸ್ತಾನವನ್ನು ನೇರವಾಗಿ ಹೆಸರಿಸದಿದ್ದರೂ ಸ್ಪಷ್ಟವಾಗಿ ಮತ್ತು ತೀವ್ರವಾಗಿ ಅವರು ಪಾಕಿಸ್ತಾನವನ್ನು ಉದ್ದೇಶಿಸಿದರು. ಉಗ್ರ ಸಂಘಟನೆಗಳಿಗೆ ಬಯಲಾಗಿ ಬೆಂಬಲ ನೀಡುವ ಅವರಿಗೆ ಸುರಕ್ಷಿತ ಆಶ್ರಯ ಒದಗಿಸುವಂತಹ ರಾಷ್ಟ್ರಗಳನ್ನು ಅಂತಾರಾಷ್ಟ್ರೀಯ ಸಮುದಾಯ ಎಷ್ಟು ಕಾಲ ಸಹಿಸಬೇಕು ಎಂದು ಮೋದಿ ಅವರು ಪ್ರಶ್ನಿಸಿದರು. ಸ್ಟೇಟ್ ಪಾಲಿಸಿ ಮಟ್ಟದಲ್ಲಿ ಉಗ್ರವಾದವನ್ನು ಪ್ರೋತ್ಸಾಹಿಸುವುದು ಕೇವಲ ಪ್ರಾದೇಶಿಕ ಸ್ಥಿರತೆಯನ್ನಷ್ಟೇ ಅಲ್ಲ, ಸಂಪೂರ್ಣ ಜಾಗತಿಕ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತದೆ. ಮೋದಿ ಅವರು ಉಗ್ರವಾದದ ವಿಷಯದಲ್ಲಿ ಯಾವುದೇ ಡಬಲ್ ಸ್ಟ್ಯಾಂಡರ್ಡ್ ಇರಬಾರದು. ಸರಿ ಉಗ್ರ, ಕೆಟ್ಟ ಉಗ್ರ ಅಂತ ವಿಭಜನೆ ಮಾಡುವುದು ಕೇವಲ ರಾಜಕೀಯ ಲಾಭಕ್ಕಾಗಿ ಅವರನ್ನು ಬೇರೆ ಬೇರೆ ವರ್ಗಕ್ಕೆ ಹಾಕುವುದು ಇದು ಜಾಗತಿಕ ಹೋರಾಟವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಉಗ್ರರಿಗೆ ಧೈರ್ಯ ನೀಡುತ್ತದೆ. ಪಹಲ್ಗಾಮ್ ದಾಳಿ ಮತ್ತೆ ಒಂದು ಬಾರಿ ನೆನಪಿಸಿದೆ, ಉಗ್ರ ಸಂಘಟನೆಗಳು ಶಾಂತಿಯುತ ಸಮಾಜಗಳನ್ನು ನಿರಂತರವಾಗಿ ಪರೀಕ್ಷಿಸುತ್ತಿವೆ. ಆದ್ದರಿಂದ ಆ ಉಗ್ರರಿಗೆ ಬೆಂಬಲ ನೀಡುವ ರಾಷ್ಟ್ರಗಳನ್ನು ಹೊಣೆಗಾರರನ್ನಾಗಿ ಮಾಡುವಲ್ಲಿ SCO ಹಿಂದೆ ಸರಿಯಬಾರದು ಎಂದು ಕರೆ ನೀಡಿದರು. ಮೋದಿಯವರು SCO ಸದಸ್ಯ ರಾಷ್ಟ್ರಗಳಿಂದ ಬಂದ ಬೆಂಬಲ ಮತ್ತು ಸಾಂತ್ವನ ಸಂದೇಶಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದರು. ಕೇವಲ ಸಹಾನುಭೂತಿ ತೋರಿಸುವುದಕ್ಕಿಂತ ನಿಜವಾದ ಸಮೂಹ ಹೋರಾಟಕ್ಕೆ ಸೇರಬೇಕೆಂದು ಒತ್ತಾಯಿಸಿದರು. ಝೀರೋ ಟಾಲರೆನ್ಸ್ ಅನ್ನುವ ತತ್ವವನ್ನು ಎಲ್ಲ ರಾಷ್ಟ್ರಗಳು ಅಳವಡಿಸಿಕೊಳ್ಳಬೇಕು, ಏಕೆಂದರೆ ಆಯ್ಕೆ ಮಾಡಿದ ರೀತಿಯ ಕ್ರಮಗಳು, ರಾಜಕೀಯ ಲೆಕ್ಕಾಚಾರಗಳು ಉಗ್ರರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. ಭಾರತವು ಕಳೆದ ಹಲವಾರು ದಶಕಗಳಿಂದ ಅನುಭವಿಸಿದ ದುಃಖವನ್ನು ಅವರು ಮನದಾಳದಿಂದ ವಿವರಿಸಿದರು. ಅನೇಕ ಮಕ್ಕಳು ಅನಾಥರಾಗಿದ್ದಾರೆ, ಸಾವಿರಾರು ತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇಂತಹ ಗಾಯಗಳು ಬಹುರಾಷ್ಟ್ರೀಯ ವೇದಿಕೆಗಳಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡುವ ಅಗತ್ಯವನ್ನು ತೋರಿಸುತ್ತವೆ ಎಂದು ಅವರು ಹೇಳಿದರು. ಮೋದಿ ಅವರ ಈ ಮಾತುಗಳು ಪಹಲ್ಗಾಮ್ ದಾಳಿಯ ಸಂವೇದನಾಶೀಲ ಹಿನ್ನೆಲೆಯಲ್ಲೇ ಪಾಕಿಸ್ತಾನದ ಪಾತ್ರದ ಮೇಲೆ ತೀವ್ರ ರಾಜತಾಂತ್ರಿಕ ಬೆಳಕು ಚೆಲ್ಲಿದವು. ಅವರು ಉಗ್ರವಾದವನ್ನು ಕೇವಲ ಭಾರತದ ರಾಷ್ಟ್ರೀಯ ಭದ್ರತಾ ಸಮಸ್ಯೆಯಾಗಿ ಅಲ್ಲ, ಸಂಪೂರ್ಣ ಮಾನವ ಸಮಾಜ ಎದುರಿಸುತ್ತಿರುವ ಬಿಕ್ಕಟ್ಟಾಗಿ ಪ್ರಸ್ತಾಪಿಸಿದರು. ಇದರಿಂದ ಇಸ್ಲಾಮಿಕ್ ಉಗ್ರರಿಗೆ ಬೆಂಬಲ ನೀಡುವ ರಾಷ್ಟ್ರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತ್ಯೇಕಿಸಲು ಅವರು ಪ್ರಯತ್ನಿಸಿದರು. SCO ಸಮಾವೇಶದಂತಹ ಜಾಗತಿಕ ವೇದಿಕೆಯನ್ನು ಬಳಸಿಕೊಂಡು ಉಗ್ರರ ಸ್ವರ್ಗ ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಬಹಿರಂಗಗೊಳಿಸುವ ಮತ್ತು ಇಸ್ಲಾಮಿಕ್ ಉಗ್ರವಾದವನ್ನು ಯಾವಾಗಲೂ ಕೇಂದ್ರ ವಿಷಯವನ್ನಾಗಿ ಇಡುವ ಒಂದು ಸ್ಪಷ್ಟವಾದ ತಂತ್ರಗಾರಿಕಾ ಉದ್ದೇಶವನ್ನು ಮೋದಿ ನೀಡಿದ್ದಾರೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.